ಹೆಂಡತಿ ಊರಿಗೆ ಕರೆದಳು ಅಂತ ಹೋದೆ. ಆದ್ರೆ ಅಲ್ಲಿ ನನ್ನ ತಲೆ ತಿರುಗುವಂತಾಯ್ತು. ಹೆಂಡತಿ ತಂಗಿ ಜೊತೆ ಏನ್ ಕೇಳ್ತೀರಾ ಹಾಗೆ? ಮುಂದೆ ಏನಾಯ್ತು ಅಂತ ತಿಳ್ಕೋಬೇಕಾ? ಕೇಳಿ ಕತೆ. ಏಲೇ ಸುಮ್ನೆ ಯಾಕ್ರಿ ಒಂಟೆ ತರ ನಿಂತಿದೀಯಾ? ಬಾ ಹೋಗೋಣ ಅಂತ ಕೂಗಿದ್ಲು ರತ್ನ, ನನ್ನ ಹೆಂಡತಿ. ರತ್ನ ಅಂದ್ರೆ ನನಗೆ ಪ್ರಾಣ. ಆದ್ರೆ ಅವಳ ತಂಗಿ ರೇಖಾ. ಅಬ್ಬಾ, ಅವಳ ಕಣ್ಣುಗಳು ಸಾಕು ನನ್ನ ತಲೆ ತಿರುಗಿಸೋಕೆ. ನಾನು ಹುಬ್ಬಳ್ಳಿಯವನು. ರತ್ನ ನನ್ನನ್ನ ಅವಳ ಊರಿಗೆ ಕರ್ಕೊಂಡು ಹೋಗಿದ್ಲು ಹಬ್ಬಕ್ಕೆ ಅಂತ. ಅವಳ ತಂದೆ ತಾಯಿ ತುಂಬಾ ಒಳ್ಳೆಯವರು. ಆದ್ರೆ ರೇಖಾ ಮಾತ್ರ ನನ್ನ ತಲೆಯಲ್ಲಿ ಓಡಾಡ್ತಿದ್ಲು. ಅವಳು ರತ್ನಗಿಂತ ಚಿಕ್ಕವಳು, ಆದ್ರೆ ನೋಡೋಕೆ ಬೆಂಕಿ. ಜೀನ್ಸ್ ಹಾಕೊಂಡ್ರೆ ಸಾಕು, ರೋಡಲ್ಲಿರೋ ಗಂಡಸರೆಲ್ಲ ತಿರುಗಿ ನೋಡ್ತಾರೆ. ನಂಗೇನೋ ಹೊಟ್ಟೆ ಉರಿ. ಆದ್ರೆ ಏನ್ ಮಾಡೋದು? ಊರಿಗೆ ಬಂದ ಮೇಲೆ ರತ್ನ ಮನೆ ಕೆಲಸದಲ್ಲಿ ಬ್ಯುಸಿ ಆದ್ಲು. ನಂಗೇನೋ ಬೋರ್ ಆಗ್ತಿತ್ತು. ನಾನು ರೇಖಾ ಜೊತೆ ಮಾತಾಡೋಕೆ ಟ್ರೈ ಮಾಡ್ದೆ. ಅವಳು ನಗ್ತಾ ಮಾತಾಡ್ತಿದ್ಲು. ಅವಳ ನಗು ಕೇಳಿದ್ರೆ ನಂಗೇನೋ ಆಗೋತರ ಆಗ್ತಿತ್ತು. ಏನ್ರೀ ಭಾವ, ಸುಮ್ನೆ ಕೂತಿದ್ದೀರಲ್ಲ, ಬನ್ನಿ ಊರೆಲ್ಲ ಸುತ್ತಾಡೋಣ ಅಂದ್ಲು ರೇಖಾ. ನಂಗೇನೋ ಬೇಡ ಕಣೆ, ನೀನು ಹೋಗಿ ಬಾ ಅಂದೆ. ನಾನು ಒಬ್ಬಳೇ ಹೋಗಲ್ಲ, ನೀವು ಬನ್ನಿ ಪ್ಲೀಸ್ ಅಂದ್ಲು. ನಂಗೇನೋ ಅವಳ ಮಾತನ್ನ ಕೇಳಿ ಖುಷಿಯಾಯ್ತು. ಸರಿ ಅಂತ ನಾವಿಬ್ಬರೂ ಊರು ಸುತ್ತಾಡೋಕೆ ಹೋದ್ವಿ. ರೇಖಾ ನನಗೆ ಎಲ್ಲಾ ದೇವಸ್ಥಾನಗಳನ್ನ ತೋರಿಸಿದ್ಲು. ಕೆರೆ ಹತ್ರ ಕರ್ಕೊಂಡು ಹೋಗಿದ್ಲು. ನಾವಿಬ್ಬರೂ ತುಂಬಾ ಹೊತ್ತು ಮಾತಾಡಿದ್ವಿ. ಅವಳು ನನ್ನ ಬಗ್ಗೆ ಏನೇನೋ ಕೇಳಿದ್ಲು. ನಂಗೇನೋ ಅವಳು ನನ್ನನ್ನ ಇಷ್ಟಪಡ್ತಿದ್ದಾಳೆ ಅಂತ ಅನಿಸ್ತಿತ್ತು. ಸಂಜೆ ಮನೆಗೆ ವಾಪಸ್ ಬಂದ್ವಿ. ರತ್ನ ಅಡುಗೆ ಮಾಡ್ತಿದ್ಲು. ಅವಳು ನನ್ನನ್ನ ರೇಖಾ ಜೊತೆ ನೋಡಿ ಸ್ವಲ್ಪ ಸಿಟ್ಟಾದಳು. ಏನಪ್ಪ, ನನ್ನ ತಂಗಿನ ಕರ್ಕೊಂಡು ಊರೆಲ್ಲ ಸುತ್ತಾಡ್ತಿದ್ದೀಯಾ? ನನಗೂ ಸ್ವಲ್ಪ ಟೈಮ್ ಕೊಡುವ ಅಂದ್ಲು. ನಾನು ರತ್ನಗೆ ಸಮಾಧಾನ ಮಾಡ್ದೆ. ಏನಿಲ್ಲ ಕಣೆ, ಸುಮ್ನೆ ರೇಖಾ ನನ್ನನ್ನ ಕರ್ಕೊಂಡು ಹೋದ್ಲು. ನಂಗೇನೋ ಬೇಜಾರಾಗ್ತಿತ್ತು, ಅದಕ್ಕೆ ಹೋದೆ ಅಂದೆ. ರತ್ನ ನಕ್ಕಳು. ನಂಗೇನೋ ಸಮಾಧಾನ ಆಯ್ತು. ರಾತ್ರಿ ಊಟ ಆದಮೇಲೆ ನಾನು ರೇಖಾ ರೂಮಿಗೆ ಹೋದೆ. ಅವಳು ಮಲಗಿದ್ಲು. ನಾನು ಅವಳನ್ನ ನೋಡ್ದೆ. ಅವಳು ನೋಡೋಕೆ ದೇವತೆ ತರ ಇದ್ಲು. ನಂಗೇನೋ ಅವಳನ್ನ ಮುಟ್ಟಬೇಕು ಅಂತ ಅನಿಸ್ತಿತ್ತು. ಆದ್ರೆ ಏನ್ ಮಾಡೋದು? ಅವಳು ನನ್ನ ಹೆಂಡತಿ ತಂಗಿ. ನಾನು ಸುಮ್ನೆ ಅವಳನ್ನ ನೋಡಿ ವಾಪಸ್ ಬಂದೆ. ನಂಗೇನೋ ನಿದ್ದೆ ಬರ್ಲಿಲ್ಲ, ರೇಖಾ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅವಳು ನನ್ನ ತಲೆ ಕೆಡಿಸಿದ್ದಾಳೆ. ಸಾಲ್ಟ್ ಅಟ್ ಅಂತ ಅನ್ನಿಸ್ತು. ಅಯ್ಯೋ ದೇವರೇ, ನಾನು ಏನು ಮಾಡ್ತಿದ್ದೀನಿ? ನಾನು ನನ್ನ ಹೆಂಡತಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅನಿಸ್ತು. ಆದ್ರೆ ನನ್ನ ಮನಸ್ಸು ಕೇಳೋಕೆ ತಯಾರಿರಲಿಲ್ಲ. ರೇಖಾ ನನ್ನನ್ನ ಕಾಡ್ತಿದ್ಲು. ಅವಳ ನಗು, ಅವಳ ಮಾತು ಎಲ್ಲವೂ ನನ್ನನ್ನ ಸೆಳೆಯೋ ತರ ಇತ್ತು. ನಾನು ಸರಿ ಇಲ್ಲ ಅಂತ ನನಗೆ ಗೊತ್ತಿತ್ತು. ಆದ್ರೆ ನಂಗೇನೋ ಅವಳ ಹತ್ರ ಹೋಗೋಕೆ ತಡೆಯೋಕೆ ಆಗ್ತಿರಲಿಲ್ಲ. ನಾನು ಒಂದು ತಪ್ಪು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿತ್ತು. ಆದ್ರೆ ನಾನು ಆ ತಪ್ಪನ್ನ ಮಾಡೋಕೆ ರೆಡಿ ಇದ್ದೆ. ಮರುದಿನ ನಾನು ಬೆಳಗ್ಗೆ ಬೇಗ ಎದ್ದೆ. ನಂಗೇನೋ ತಲೆ ಸರಿ ಇರಲಿಲ್ಲ. ನಿನ್ನೆ ರಾತ್ರಿ ಏನೇನೋ ಯೋಚನೆ ಮಾಡಿದ್ದೆ. ನಾನು ರೇಖಾಳನ್ನ ಅವಾಯ್ಡ್ ಮಾಡೋಕೆ ಡಿಸೈಡ್ ಮಾಡ್ದೆ. ಅವಳ ಹತ್ರ ಮಾತಾಡೋದು ಬೇಡ, ಅವಳನ್ನ ನೋಡೋದು ಬೇಡ ಅಂತ ನಿರ್ಧಾರ ಮಾಡ್ದೆ. ಆದ್ರೆ ಅದು ಅಷ್ಟು ಸುಲಭ ಇರಲಿಲ್ಲ. ರೇಖಾ ನನ್ನ ಹತ್ರ ಮಾತಾಡೋಕೆ ಬರ್ತಿದ್ಲು, ನನ್ನನ್ನ ಕರೆಯೋಕೆ ಬರ್ತಿದ್ಲು. ನಂಗೇನೋ ಅವಳನ್ನ ನೋಡ್ದೇ ಇರೋಕೆ ಆಗ್ತಿರಲಿಲ್ಲ. ನನ್ನ ಕಣ್ಣುಗಳು ಅವಳನ್ನ ಹುಡುಕಾಡ್ತಿತ್ತು. ಏನ್ರೀ ಭಾವ, ಯಾಕ್ರಿ ಹಿಂಗೆ ಸಪ್ಪೆ ಮುಖ ಹಾಕೊಂಡು ಕೂತಿದ್ದೀರಾ? ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ಲು ರೇಖಾ. ಏನಿಲ್ಲ ಕಣೆ, ಸುಮ್ನೆ ತಲೆನೋವು ಅಂದೆ. ತಲೆನೋವಾ? ನಾನೊಂದು ಚಹಾ ಮಾಡ್ಕೊಂಡು ಬರ್ತೀನಿ ಅಂದ್ಲು. ಅವಳು ಚಹಾ ಮಾಡ್ಕೊಂಡು ಬಂದ್ಲು. ನಂಗೆ ಕುಡಿಯೋಕೆ ಕೊಟ್ಟಳು. ಚಹಾ ಕುಡೀರಿ, ನಿಮ್ಮ ತಲೆನೋವು ಕಡಿಮೆ ಆಗುತ್ತೆ ಅಂದ್ಲು. ನಾನು ಚಹಾ ಕುಡಿದೆ. ಚಹಾ ಕುಡಿದ ಮೇಲೆ ನಂಗೇನೋ ಸ್ವಲ್ಪ ವಾಸಿ ಅನಿಸ್ತು. ಥ್ಯಾಂಕ್ ಯು ಕಣೆ ರೇಖಾ, ನೀನು ತುಂಬಾ ಒಳ್ಳೆಯವಳು ಅಂದೆ. ಅವಳು ನಕ್ಕಳು. ನಾನು ಒಳ್ಳೆಯವಳಲ್ಲ ಭಾವ, ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ಲು. ನಂಗೇನೋ ಆಶ್ಚರ್ಯ ಆಯ್ತು. ಅವಳು ಏನೋ ಸೀಕ್ರೆಟ್ ಇಟ್ಕೊಂಡಿದ್ದಾಳೆ ಅಂತ ಅನ್ನಿಸ್ತು. ನಾನು ರೇಖಾ ಹತ್ರ ಅವಳ ಬಗ್ಗೆ ಕೇಳೋಕೆ ಟ್ರೈ ಮಾಡ್ದೆ. ಆದ್ರೆ ಅವಳು ಮಾತು ಬದಲಾಯಿಸಿದ್ಲು. ಏನಿಲ್ಲ ಭಾವ, ನೀವು ಸುಮ್ನೆ ತಲೆ ಕೆಡಿಸ್ಕೋಬೇಡಿ ಅಂದ್ಲು. ಸಂಜೆ ರತ್ನ ನನ್ನನ್ನ ಮಾರ್ಕೆಟ್ಗೆ ಕರ್ಕೊಂಡು ಹೋದಳು. ಅವಳು ತರಕಾರಿ ಹಣ್ಣುಗಳನ್ನು ಕೊಂಡುಕೊಳ್ಳೋಕೆ ಹೋಗಿದ್ಲು. ನಂಗೇನೋ ಮಾರ್ಕೆಟ್ಗೆ ಹೋಗೋಕೆ ಇಷ್ಟ ಇರಲಿಲ್ಲ, ಆದ್ರೆ ರತ್ನ ಮಾಡಿದಕ್ಕೆ ಹೋದೆ. ಮಾರ್ಕೆಟ್ನಲ್ಲಿ ತುಂಬಾ ಜನ ಇದ್ರು. ಗದ್ದಲ ಇತ್ತು. ನಂಗೇನೋ ಅಲ್ಲಿ ನಿಲ್ಲೋಕೆ ಕಷ್ಟ ಆಗ್ತಿತ್ತು.
ನಾನು ರತ್ನಗೆ ಹೇಳ್ದೆ, ನನಗೆ ಇಲ್ಲಿ ಇರೋಕೆ ಆಗ್ತಿಲ್ಲ, ನಾನು ಹೋಗ್ತೀನಿ ಅಂದೆ. ಸರಿ, ನೀವು ಹೋಗಿ ಬನ್ನಿ, ನಾನಿನ್ನು ಸ್ವಲ್ಪ ಹೊತ್ತು ಇಲ್ಲಿ ಇರ್ತೀನಿ ಅಂದ್ಲು ರತ್ನ. ನಾನು ಮಾರ್ಕೆಟ್ನಿಂದ ವಾಪಸ್ ಹೋದೆ. ಮನೆಗೆ ಹೋಗುವ ದಾರಿಯಲ್ಲಿ ನಾನು ರೇಖಾಳನ್ನ ನೋಡ್ದೆ. ಅವಳು ಒಂದು ಹುಡುಗನ ಜೊತೆ ಮಾತಾಡ್ತಿದ್ಲು. ಅವರಿಬ್ಬರು ನಗ್ತಾ ಮಾತಾಡ್ತಿದ್ರು. ನಂಗೇನೋ ಸಿಟ್ಟು ಬಂತು. ನಾನು ರೇಖಾ ಹತ್ರ ಹೋದೆ. ಏನ್ ಮಾಡ್ತಿದ್ದೀಯ ಇಲ್ಲಿ ಅಂತ ಕೇಳ್ದೆ. ಅವಳು ಸ್ವಲ್ಪ ಗಾಬರಿಯಾದಳು. ಏನಿಲ್ಲ ಭಾವ, ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ಅಂದ್ಲು. ಯಾವ ಫ್ರೆಂಡ್? ನನಗೆ ಪರಿಚಯ ಇಲ್ವಲ್ಲ ಅಂದೆ. ಇವನು ನನ್ನ ಬಾಲ್ಯದ ಗೆಳೆಯ. ನಾವು ಚಿಕ್ಕವರಿದ್ದಾಗಿನಿಂದಲೂ ಒಟ್ಟಿಗೆ ಆಟ ಆಡ್ತಿದ್ವಿ ಅಂದ್ಲು. ನಂಗೇನೋ ಅವಳ ಮಾತನ್ನ ನಂಬೋಕೆ ಆಗ್ಲಿಲ್ಲ. ನಾನು ಅವಳನ್ನ ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ನಿಸ್ತು. ನಾನು ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋದೆ. ಮನೆಗೆ ಬಂದ ಮೇಲೆ ನಾನು ರೇಖಾ ಜೊತೆ ಜಗಳ ಆಡ್ದೆ. ನೀನು ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀಯಾ? ನೀನು ಯಾರ ಜೊತೆ ಮಾತಾಡ್ತಿದ್ದೀಯ ಅಂತ ನನಗೆ ಗೊತ್ತಾಗಬೇಕು ಅಂದೆ. ಅವಳು ಅಳೋಕೆ ಶುರು ಮಾಡಿದ್ಲು. ನಾನು ಸುಳ್ಳು ಹೇಳ್ತಿಲ್ಲ ಭಾವ, ಅವನು ನನ್ನ ಫ್ರೆಂಡ್ ಅಷ್ಟೇ. ನೀನು ಯಾಕೆ ಇಷ್ಟು ಡೌಟ್ ಪಡ್ತಿದ್ದೀಯಾ ಅಂದ್ಲು. ನಂಗೇನೋ ಸಮಾಧಾನ ಆಗ್ಲಿಲ್ಲ. ನಾನು ಅವಳನ್ನ ನಂಬೋಕೆ ರೆಡಿ ಇರಲಿಲ್ಲ. ಹೀಗೆ ನಾನು ರೇಖಾ ಜೊತೆ ಜಗಳ ಆಡ್ದೆ. ನಾನು ಸುಮ್ಮನಾದೆ. ನಂಗೇನೋ ಡೌಟ್ ಜಾಸ್ತಿ ಆಯ್ತು. ರಾತ್ರಿ ಊಟ ಆದ ಮೇಲೆ ನಾನು ಯೋಚನೆ ಮಾಡ್ದೆ. ನಾನು ಯಾಕೆ ರೇಖಾ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊಳ್ತಿದ್ದೀನಿ? ಅವಳು ನನ್ನ ಹೆಂಡತಿ ತಂಗಿ ಅಷ್ಟೇ. ನಾನು ಅವಳ ಬಗ್ಗೆ ಡೌಟ್ ಪಡೋದು ಸರಿ ಅಲ್ಲ ಅಂತ ಅನಿಸ್ತು. ನಾನು ರೇಖಾ ಹತ್ರ ಕ್ಷಮೆ ಕೇಳೋಕೆ ಡಿಸೈಡ್ ಮಾಡ್ದೆ. ನಾನು ಅವಳ ರೂಮಿಗೆ ಹೋದೆ. ಅವಳು ಮಲಗಿದ್ಲು. ನಾನು ಅವಳನ್ನ ಎಬ್ಬಿಸಿದೆ. ರೇಖಾ, ನಂಗೆ ಸಾರಿ ಕಣೆ. ನಾನು ನಿನ್ನ ಹತ್ರ ಜಗಳ ಆಡಿದ್ದಕ್ಕೆ ಸಾರಿ ಅಂದೆ. ಅವಳು ನನ್ನನ್ನ ನೋಡಿದ್ಲು. ಅವಳ ಕಣ್ಣಲ್ಲಿ ಕೋಪ ಇತ್ತು. ನೀನು ಯಾಕೆ ನನ್ನ ಹತ್ರ ಸಾರಿ ಕೇಳ್ತಿದ್ದೀಯಾ? ನೀನು ಸರಿ ಇದ್ದೀಯಾ? ನಂಗೆ ಅರ್ಥ ಆಗ್ತಿಲ್ಲ ಅಂದ್ಲು. ನಾನು ತಪ್ಪು ಮಾಡ್ದೆ. ನಾನು ನಿನ್ನನ್ನ ಡೌಟ್ ಪಟ್ಟೆ. ಅದು ಸರಿ ಅಲ್ಲ ಅಂದೆ. ಅವಳು ಸ್ವಲ್ಪ ಹೊತ್ತು ಸುಮ್ಮನಿದ್ಲು. ಆಮೇಲೆ ನೀನು ನನ್ನನ್ನ ಇಷ್ಟಪಡ್ತೀಯಾ ಅಂತ ಕೇಳಿದ್ಲು. ನಂಗೇನೋ ಶಾಕ್ ಆಯ್ತು. ನಾನು ಏನ್ ಹೇಳೋದು ಅಂತ ಗೊತ್ತಾಗ್ಲಿಲ್ಲ. ನಾನು ನಿನಗೆ ಏನೂ ಹೇಳಲ್ಲ, ನೀನು ನನಗೆ ಇಷ್ಟ ಇಲ್ಲ ಅಂತ ಸುಳ್ಳು ಹೇಳಲ್ಲ, ನಿನ್ನ ಇಷ್ಟಪಡ್ತೀನಿ ಅಂದೆ. ಅವಳು ನಕ್ಕಳು. ನಂಗೂ ನಿನ್ನ ಇಷ್ಟ ಭಾವ ಅಂದ್ಲು. ನಂಗೇನೋ ನಂಬೋಕೆ ಆಗ್ತಿರಲಿಲ್ಲ. ನಾನು ರೇಖಾ ಹತ್ರ ಹೋದೆ. ಅವಳನ್ನ ತಬ್ಬಿಕೊಂಡೆ. ಅವಳು ಕೂಡ ನನ್ನನ್ನ ತಬ್ಬಿಕೊಂಡಳು. ನಾವು ತುಂಬಾ ಹೊತ್ತು ಹಾಗೆ ತಬ್ಬಿಕೊಂಡಿದ್ವಿ. ನಂಗೇನೋ ತುಂಬಾ ಖುಷಿಯಾಯಿತು. ಏನ್ ಮಾಡೋದು? ನಾವಿಬ್ಬರೂ ತಪ್ಪು ಮಾಡ್ತಿದ್ದೀವಿ ಅಂತ ಗೊತ್ತಿದೆ. ಆದ್ರೆ ನಂಗೇನೋ ತಡೆಯೋಕೆ ಆಗ್ತಿಲ್ಲ ಎಂದೆ. ನಂಗೂ ತಡೆಯೋಕೆ ಆಗ್ತಿಲ್ಲ ಭಾವ ಅಂದ್ಲು. ನಾವು ಹತ್ತಿರ ಬಂದೆವು. ನಮ್ಮಿಬ್ಬರ ತುಟಿಗಳು ಒಂದಾದವು. ನಾವು ಕಿಸ್ ಮಾಡೋಕೆ ಶುರು ಮಾಡಿದ್ವಿ. ಅದು ತುಂಬಾ ಪ್ಯಾಷನೇಟ್ ಕಿಸ್ ಆಗಿತ್ತು. ನಂಗೇನೋ ಸ್ವರ್ಗಕ್ಕೆ ಹೋದ ತರ ಅನಿಸ್ತು. ಅಯ್ಯೋ ಮದಕೋತಾಯ್ತ ಅಂತ ಸುಮ್ಮನಿದ್ದೆ. ನಾವು ಸ್ವಲ್ಪ ಹೊತ್ತು ಕಿಸ್ ಮಾಡಿದ ಮೇಲೆ ಸಪರೇಟ್ ಆದೆವು. ನಂಗೇನೋ ಗಿಲ್ಟಿ ಅನಿಸ್ತಿತ್ತು. ನಾನು ನನ್ನ ಹೆಂಡತಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅನಿಸ್ತಿತ್ತು. ನಾನು ಹೋಗ್ತೀನಿ. ಇದು ಸರಿ ಅಲ್ಲ, ನಾವಿಬ್ಬರೂ ತಪ್ಪು ಮಾಡ್ತಿದ್ದೀವಿ ಅಂದೆ. ಅವಳು ನನ್ನ ಕೈ ಹಿಡಿದ್ಲು. ಬೇಡ ಭಾವ, ಹೋಗ್ಬೇಡಿ. ನಂಗೂ ನೀವು ಬೇಕು ಅಂದ್ಲು. ನಂಗೇನೋ ಕಂಟ್ರೋಲ್ ಮಾಡೋಕೆ ಆಗ್ಲಿಲ್ಲ. ನಾವು ಮತ್ತೆ ಕಿಸ್ ಮಾಡೋಕೆ ಶುರು ಮಾಡಿದ್ವಿ. ಆ ರಾತ್ರಿ ನಾವಿಬ್ಬರೂ ಎಲ್ಲಾ ಮರೆತು ಹತ್ತಿರ ಆದ್ವಿ. ನಾನು ನನ್ನ ಜೀವನದಲ್ಲಿ ಯಾವತ್ತೂ ಅಷ್ಟು ಖುಷಿಯಾಗಿರಲಿಲ್ಲ. ಮರುದಿನ ಬೆಳಗ್ಗೆ ಎದ್ದಾಗ ನಂಗೇನೋ ನಾಚಿಕೆ ಆಗ್ತಿತ್ತು. ನಾನು ನಿನ್ನೆ ರಾತ್ರಿ ರೇಖಾ ಜೊತೆ ಏನ್ ಮಾಡಿದೆ ಅಂತ ನೆನೆಸಿಕೊಂಡ್ರೆ ನಂಗೇನೋ ಗಿಲ್ಟಿ ಅನಿಸ್ತಿತ್ತು. ಆದ್ರೆ ನಂಗೇನೋ ಅವಳನ್ನ ಮರೆಯೋಕೆ ಆಗ್ತಿರಲಿಲ್ಲ. ನಾನು ರೇಖಾ ರೂಮಿಗೆ ಹೋದೆ. ಅವಳು ಮಲಗಿದ್ಲು. ನಾನು ಅವಳನ್ನ ನೋಡ್ದೆ. ಅವಳು ನೋಡೋಕೆ ದೇವತೆ ತರ ಇದ್ಲು. ನಾನು ಅವಳನ್ನ ಮುಟ್ಟಬೇಕು ಅಂತ ಅನಿಸ್ತಿತ್ತು. ಆದ್ರೆ ನಾನು ಕಂಟ್ರೋಲ್ ಮಾಡ್ಕೊಂಡೆ. ಏನಪ್ಪ, ಯಾಕೆ ಬಂದೆ ಅಂತ ಕೇಳಿದ್ಲು ರೇಖಾ. ನಾನು ನಿನಗೆ ಒಂದು ಮಾತು ಹೇಳೋಕೆ ಬಂದೆ. ನಿನ್ನೆ ರಾತ್ರಿ ನಾವು ಏನ್ ಮಾಡಿದೆವು ಅದು ತಪ್ಪು. ನಾವಿಬ್ಬರೂ ಹೀಗೆ ಮುಂದುವರಿಯೋದು ಸರಿ ಅಲ್ಲ ಎಂದೆ. ಅವಳು ನನ್ನನ್ನ ನೋಡಿದ್ಲು. ಅವಳ ಕಣ್ಣಲ್ಲಿ ದುಃಖ ಇತ್ತು. ನಂಗೂ ಗೊತ್ತು ಅದು ತಪ್ಪು ಅಂತ. ಆದ್ರೆ ನಂಗೇನೋ ನಿನ್ನ ಮರೆಯೋಕೆ ಆಗ್ತಿಲ್ಲ ಎಂದ್ಲು. ನಂಗೂ ನಿನ್ನ ಮರೆಯೋಕೆ ಆಗ್ತಿಲ್ಲ, ಆದ್ರೆ ನಾವು ಸರಿ ದಾರಿಯಲ್ಲಿ ಹೋಗಬೇಕು ಅಂದೆ. ಹೇಗೆ ಅಂತ ಕೇಳಿದ್ಲು.
ನಾನು ನಿನಗೆ ದೂರ ಇರ್ತೀನಿ. ನೀನು ನನ್ನ ಮರೆತು ಬಿಡುವ ಅಂದೆ. ಅವಳು ಅಳೋಕೆ ಶುರು ಮಾಡಿದ್ಲು. ನೀನು ನನ್ನ ಬಿಟ್ಟು ಹೋಗ್ಬೇಡ ಭಾವ. ನಂಗೂ ನೀವು ಬೇಕು ಅಂದ್ಲು. ನಾನು ಅವಳ ಹತ್ರ ಹೋದೆ. ಅವಳನ್ನ ತಬ್ಬಿಕೊಂಡೆ. ನಾನು ನಿನ್ನ ಬಿಟ್ಟು ಹೋಗಲ್ಲ, ಆದ್ರೆ ನಾವು ಹತ್ತಿರ ಆಗೋದು ಸರಿ ಅಲ್ಲ ಎಂದೆ. ಏನ್ ಮಾಡೋದು ಅಂತ ಕೇಳಿದ್ಲು. ನಾನು ಹೋಗ್ತೀನಿ. ನಾನು ನಿನ್ನ ನೋಡ್ತಿರೋದು ಸರಿ ಅಲ್ಲ, ನಿನ್ನ ಮರೆಯೋಕೆ ಟ್ರೈ ಮಾಡ್ತೀನಿ. ನಂಗೂ ಒಳ್ಳೇದಾಗಲಿ, ನಿಂಗೂ ಒಳ್ಳೇದಾಗಲಿ ಎಂದೆ. ನಾನು ಅವಳನ್ನ ಬಿಟ್ಟು ರೂಮಿಂದ ಹೊರಗೆ ಬಂದೆ. ನಾನು ರತ್ನ ಹತ್ರ ಹೋದೆ. ಅವಳಿಗೆ ನಡೆದಿದ್ದೆಲ್ಲ ಹೇಳ್ದೆ. ಅವಳು ಕೇಳಿ ಶಾಕ್ ಆದಳು. ನೀನು ಹಿಂಗೆಲ್ಲ ಮಾಡ್ತೀಯ ಅಂತ ನಾನು ಅಂದುಕೊಂಡಿರಲಿಲ್ಲ ಎಂದಳು. ನಂಗೆ ಗೊತ್ತು ನಾನು ತಪ್ಪು ಮಾಡ್ದೆ ಅಂತ. ಆದ್ರೆ ನಂಗೇನೋ ಕಂಟ್ರೋಲ್ ಮಾಡೋಕೆ ಆಗ್ಲಿಲ್ಲ ಎಂದೆ. ರತ್ನ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಲು. ಆಮೇಲೆ ಸರಿ, ನಾನು ನಿನಗೆ ಕ್ಷಮೆ ಕೊಡ್ತೀನಿ. ಆದ್ರೆ ನೀನು ಮತ್ತೆ ಹಿಂಗೆ ಮಾಡಬಾರದು ಅಂದಳು. ನಾನು ಅವಳಿಗೆ ಥ್ಯಾಂಕ್ಸ್ ಹೇಳ್ದೆ. ನಾನು ರತ್ನ ಜೊತೆ ವಾಪಸ್ ಊರಿಗೆ ಹೋದೆ. ನಾನು ರೇಖಾನ ಯಾವತ್ತೂ ಮರೆಯಲಿಲ್ಲ, ಆದ್ರೆ ನಾನು ಅವಳ ಹತ್ರ ಹೋಗೋಕೆ ಟ್ರೈ ಮಾಡಲಿಲ್ಲ. ನಾನು ನನ್ನ ತಪ್ಪು ತಿಳ್ಕೊಂಡಿದ್ದೆ. ನಾನು ಏನ್ ತಪ್ಪು ಮಾಡಿದೆ ಅಂತ ನೋಡಿದ್ರಲ್ಲ. ಪ್ರೀತಿ ಅನ್ನೋದು ತುಂಬಾ ಕಷ್ಟ, ಆದ್ರೆ ಸರಿ ದಾರಿಯಲ್ಲಿ ಹೋಗೋದು ತುಂಬಾ ಮುಖ್ಯ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕತೆಗಾಗಿ ಕಾಯಿರಿ.